ಅವರು ಮಾಡಿಕೊಟ್ಟಿದ್ದಾರೆ. ಪ್ರಥಮತೆಯ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮವನ್ನು ಬಹಳ ಇಂಪಾಗಿ ಏಕಾಂತ ಸೇವೆ ಅಂದರೆ ಬಹಳ ಹಾಗೆ ಲೈಟಾಗಿ ತುಂಬ ಪ್ಲೆಸೆಂಟಾಗಿ ದೇವರಿಗೆ ಕೈಂಕರ್ಯ ಮಾಡಿಕೊಟ್ಟಂತಹ ಶ್ರೀ ಅಂಜಲಿ ಶ್ರೀರಾಮ್ರವರು ಹಾಗೂ ವೇಣುವಾದನದಲ್ಲಿ ಎಲ್ ವಿ ಮುಕುಂದ್ರವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ದೇವಸ್ಥಾನದ ವತಿಯಿಂದ ವೈಲಿನ್ ವಾದನದಲ್ಲಿ ಗೋವಿಂದ ಸ್ವಾಮಿರವರು ಹಾಗೂ ಮೃದಂಗ ವಾದನದಲ್ಲಿ ರೇಣುಕಾ ಪ್ರಸಾದ್ರವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ದೇವಸ್ಥಾನದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ. ನಾಳೆ ನರಸಿಂಹರಿಗೆ ವಿಶೇಷವಾದ ಅಭಿಷೇಕ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ ಸರಿಯಾಗಿ 7:30 ಗಂಟೆಗೆ ಅಭಿಷೇಕ ಪ್ರಾರಂಭವಾಗುತ್ತೆ. 48 ದಿನಗಳ ಕಾಲ ನರಸಿಂಹದೇವರಿಗೆ ಮಂಡಲಾಭಿಷೇಕ ನಡೀತಾ ಇದೆ. ನಾಳೆ ವಿಶೇಷವಾಗಿ ಜೇನುತುಪ್ಪದಿಂದ ಪರಮಾತ್ಮನಿಗೆ ಅಭಿಷೇಕ ನಡೆಯುತ್ತೆ. ಪವಮಾನ ಸೂಕ್ತ ಪಾರಾಯಣ ಹಾಗೂ ಮಧುವಿನಿಂದ ವಿಶೇಷವಾದ ಅಭಿಷೇಕ ಇರುತ್ತೆ. 7:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ತೆರಳಬೇಕು. ಸ್ವಾಮಿಗಳಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ವಿದ್ವಾಂಸರಿಗೆ ಆಶೀರ್ವಚನ ಆಗುತ್ತೆ. ಆಶೀರ್ವಾದ. ಅಲ್ಲಿ ಹೆಂಗೆ ನೋಡ್ತಾ ಇದ್ದೆ ನೋಡು. ಅಪ್ಪಂಗೆ ಹಾಕಿದ್ರೆ ನೋಡ್ತಾ ಇಲ್ಲ. ಚೆನ್ನಾಗಿ ಹಾಡು ಹೇಳಿದ್ರು. ಹೌದಾ? 3-4 ಹಾಡು ಜಗದೋದ್ಧರನು ಹಾಡಿಸಿದ್ರು. ರಾಜಗೋಪಾಲ್ ಶ್ರೀನಿವಾಸ ಒಂದೇ
எல்லாரும் இருந்து பிரசாதம் வாங்கிட்டு போங்க. பிரசாதம் ஸ்ரீதர் பிரசாத்